ಪ್ರತಿಷ್ಠಿತ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಕಿನ್ನಿಗೋಳಿ ಶಾಖೆಯ ಪ್ರಥಮ ವಾರ್ಷಿಕೋತ್ಸವದ ಪ್ರಯುಕ್ತ ಅಶಕ್ತ ನಿರುದ್ಯೋಗಿ ಯುವತಿಯರಿಗೆ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮ ಸಂಘದ ಸಭಾಭವನದಲ್ಲಿ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಕಿನ್ನಿಗೋಳಿ ಇನ್ನರ್ ವೀಲ್ ನಿಯೋಜಿತ ಅಧ್ಯಕ್ಷೆ ರೇಖಾ ರಘುರಾಮ್ ಶೆಟ್ಟಿ ಮಾತನಾಡಿ, ನಗುಮುಖದ ಸೇವೆಗೆ ಹಳೆ ಅಂಗಡಿಯ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿಯು ಮಾದರಿಯಾಗಿದ್ದು, ಸಮಾಜದಲ್ಲಿ ಅಶಕ್ತರಿಗೆ ಹಾಗೂ ದುರ್ಬಲರಿಗೆ ಸಹಾಯ ಹಸ್ತದ ಮೂಲಕ ಸಾಧನೆ ನಿರಂತರವಾಗಿ ನಡೆಯಲಿ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ವಸಂತ್ ಬರ್ನಡ್ ವಹಿಸಿ ಮಾತನಾಡಿ, ಸೊಸೈಟಿಯು ಕಳೆದ ವರ್ಷಗಳಲ್ಲಿ 30 ಕೋಟಿ ಠೇವಣಿಯನ್ನು ಸಂಗ್ರಹಿಸಿದ್ದು 26 ಕೋಟಿ ಸಾಲ ವಿತರಣೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯತ್ತ ಸಾಗಲು ಗ್ರಾಹಕರ ಸಹಕಾರವಿರಲಿ ಎಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕಿನ್ನಿಗೋಳಿ ವನಿತಾ ಸಮಾಜದ ಅಧ್ಯಕ್ಷೆ ನಿರ್ಮಲಾ ವಿ ನಾಯಕ್, ಸೊಸೈಟಿ ಉಪಾಧ್ಯಕ್ಷೆ ಪ್ರತಿಭಾ ಕುಳಾಯಿ, ನಿರ್ದೇಶಕ ಉಮಾನಾಥ ಜೆ ಶೆಟ್ಟಿಗಾರ್, ಕಾರ್ಯನಿರ್ವಹಣಾ ಅಧಿಕಾರಿ ಸುದರ್ಶನ್, ಶಾಖಾ ಪ್ರಬಂಧಕ ಮೋಹನ್ ದಾಸ್, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಕಾಶ್ ಕಿನ್ನಿಗೋಳಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಅಶಕ್ತ ನಿರುದ್ಯೋಗಿ ಯುವತಿಯರಿಗೆ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮ ನಡೆಯಿತು. ಪ್ರಕಾಶಾಚಾರ್ಯರವರೇ, ಸಿಬ್ಬಂದಿಗಳೇ, ಇಂದು ಕಿನ್ನಿಗೋಳಿ ಶಾಖೆ ಕಳೆದ ವರ್ಷ ಈ ಒಂದು ಪರಿಸರದಲ್ಲಿ ಸ್ಥಾಪನೆಗೊಂಡು ಉತ್ತಮವಾದ ಸಾಧನೆಯನ್ನು ಮಾಡಿದೆ ಎಂದು ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಕಳೆದ 1 ವರ್ಷಗಳಿಂದ ನಮ್ಮನ್ನು ಈ ಒಂದು ಪರಿಸರದಲ್ಲಿ ಉತ್ತಮವಾಗಿ ಸಹಕಾರ ನೀಡಿದ ಎಲ್ಲ ಗ್ರಾಹಕರಿಗೂ, ಎಲ್ಲ ಸದಸ್ಯರಿಗೂ, ಇಲ್ಲಿಯ ಎಲ್ಲ ವ್ಯಾಪಾರಸ್ಥರಿಗೂ ಅಥವಾ ಇಲ್ಲಿಯ ಬೇರೆ ಬೇರೆ ವಿಧದಲ್ಲಿ ನಮಗೆ ಸಹಕಾರ ನೀಡಿದ ಕಿನ್ನಿಗೋಳಿಯ ಜನತೆಗೆ ನಾನು ಮತ್ತೊಮ್ಮೆ ಅಭಿನಂದಿಸುತ್ತಿದ್ದೇನೆ. ನಮ್ಮ ಸಂಸ್ಥೆ ಸಮಾನ ಮನಸ್ಕರ ಒಂದು ತಂಡದೊಂದಿಗೆ 4 ವರ್ಷಗಳ ಹಿಂದೆ ಹಳೆಂಗಡಿಯ ಒಂದು ಕೇಂದ್ರ ಸ್ಥಾನದಲ್ಲಿ ಸ್ಥಾಪನೆಗೊಂಡಿತ್ತು.